ಸಿನಿಮಾ ತರ ಪ್ರೀತಿಸಿ ಅಂತ ಕೇಳ್ಕೊತೀನಿ. ದರ್ಶನ್ ಅವರು ಆಸ್ಪತ್ರೆಯಲ್ಲಿದ್ದಾರೆ, ಫೋನಲ್ಲಿ ಮಾತುಕತೆ ಏನಾದ್ರು ಆಯ್ತಾ? ಇಲ್ಲ, ಫೋನಲ್ಲಿ ಮಾತುಕತೆ ಆಗಿಲ್ಲ. ಯಾಕಂದ್ರೆ ಅವರಲ್ಲಿ ಡೈರೆಕ್ಟಾಗೆ ಮೀಟ್ ಮಾಡಬೇಕು ಅಂತ ಇದ್ದೀವಿ. ದಿನಕರನ್ನು ಕೇಳಿದೆ, ಅದೇ ಅವ್ರು ಸ್ವಲ್ಪ ಪ್ರೋಟೋಕಾಲ್ಸ್ ಇದೆ, ಆಮೇಲೆ ಇನ್ಫೆಕ್ಷನ್ ಆಗುತ್ತೆ ತುಂಬ ಜನ ಮೀಟ್ ಮಾಡಿದ್ರೆ. ಬಟ್ ನಮಗೂ ತೊಂದರೆ ಕೊಡೋದು ಇಷ್ಟ ಇಲ್ಲ. ಅದಕ್ಕೆ ಈಗ ರಿಲೀಸ್ ಆದಮೇಲೆ 1-2 ದಿನ ಆದಮೇಲೆ ನೋಡೋಣ ಮಗ ಅಂತ ಹೇಳಿದೆ ದಿನಕರ. ಅದು ನೋಡಿಕೊಂಡು ಇನ್ನೊಂದು 2 ದಿನದ ಮೇಲೆ ಮೀಟ್ ಮಾಡೋ ಪ್ಲಾನ್ ಇದೆ. ಸರ್, ಇವಾಗ ದರ್ಶನ್ ಅವರು ಹೊರಗಡೆ ಇದ್ದಾರೆ, ಅದೇ ಟೈಮಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗಿದೆ. ಸೊ ದರ್ಶನ್ ಅವರು ಇದು ಹೊರಗಡೆ ಬರುವಂತ ಅಂದರೆ ಜನಗಳ ಜೊತೆ ಬೆರೆಯುವಂಥ ಸಮಯ ಇದೆಯಾ? ಯಾವ ಥರ ಇರ್ತಿತ್ತು ಕ್ರೌಡ್ ಅಂತ? ಅದು ಇನ್ನೂ ಮಜಾನೇ. ಇದು ಹಬ್ಬ ಅಂದರೆ ಅದು ಡಬಲ್ ಧಮಾಕ ಥರ ಇರೋದು. ಜಾತ್ರೆ ಅಂತಾನೆ ಹೇಳ್ಬೋದು, ಆ ರೀತಿಯಾಗಿರೋದು. ಬಟ್ ಇಲ್ಲಿ ತಾಯಿ ಚಾಮುಂಡಿ ಆಶೀರ್ವಾದ ಇರುತ್ತೆ, ಅವರ ಆಶೀರ್ವಾದ ನಿಮ್ಮ ಮೇಲಿದೆ, ನಿಮ್ಮ ಒಂದು ಅಭಿಮಾನ ಅವ್ರ ಮೇಲೆ ಇರುತ್ತೆ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಫುಲ್ ಡೇ ಹೌಸ್ಫುಲ್ ಆಗಿದೆ ಪ್ರಸನ್ನ ಥಿಯೇಟರ್ ಅಲ್ಲಿ. ಇವತ್ತಿನ ನವಗ್ರಹ ಟೀಮ್ ಅವ್ರು ಇನ್ನೂ ಯಾರು ಬರ್ಬೋದು ಸರ್ ಇಲ್ಲಿಗೆ ಸಿನಿಮಾ ನೋಡೋದು? ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ನಾವು ಬೇರೆ ಕೆಲಸನೂ ನೋಡ್ಕೊಬೇಕಲ್ಲ. ನಮ್ದು ಆಕ್ಟಿಂಗು ಎಡಿಟಿಂಗು ಆ ಇದರಲ್ಲೂ ಬ್ಯುಸಿ ಇದ್ಕೊಂಡು ಬಿಡು ಮಾಡಿಕೊಂಡು, ಯಾಕಂದ್ರೆ ಎಲ್ಲರೂ ಒಂದೊಂದು ಇದರಲ್ಲಿ ಬ್ಯುಸಿ ಇದ್ದಾರೆ, ಬೇರೆ ಕಡೆನೂ ನೋಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿ, ಯಾಕಂದ್ರೆ ಒಂದೇ ಕಡೆಗಿನ ಸ್ಕ್ಯಾಟರ್ ಆಗಲಿ ಎಲ್ಲ ಕಡೆನೂ ಹೋಗ್ಲಿ ಅನ್ನೋ. ನಿಮ್ಮ ಪಾರ್ಟ್ನರ್ ಯಾವಾಗ ಬರ್ತಾರೆ ಸರ್ ಸಿನಿಮಾ ನೋಡೋಕೆ? ಸರ್ ಒಟ್ಟಿಗೆ ಬಂದಿರೋದು, ಬಟ್ ಅವ್ನಿಗೆ ಪಾಪ ಹುಷಾರಿರ್ಲಿಲ್ಲ ಅವನಿಗೆ, ಹಾಗಾಗಿ ಅವ್ನು ಬರೋಕ್ಕಾಗಿಲ್ಲ. ಇಲ್ಲಾಂದ್ರೆ ಒಟ್ಟಿಗೆ ಬಂದ್ಬಿಡ್ತಿದ್ವಿ ಪಾರ್ಟ್ನರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಶುರು ಆಯ್ತು.